ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕರಾಜ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಫಸ್ಟ್ ಪಾರ್ಟ್ ನೋಡ್ಕೊಂಡು ಬಂದ್ರಲ್ಲ ಟೆಂಪಲ್ ರನ್ದು, ಇದು ಟೆಂಪಲ್ ರನ್ ಪಾರ್ಟ್ 2 ಆಗಿರುತ್ತೆ ಗೈಸ್. ನೋಡಿ, ನಾವು ಹೋಗಿರೋ ಟೈಮಲ್ಲಿ ಮಳೆ ಇತ್ತು, ನೇಚರ್ ತುಂಬ ಸೂಪರಾಗಿತ್ತು. ಸೊ ಯಾರ್ಯಾರೆಲ್ಲ ನೇಚರ್ ಲವರ್ಸ್ ಇದ್ದೀರಾ ನನಗೆ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ. ಸೊ ಈ ಟೈಮಲ್ಲಿ ಐ ಥಿಂಕ್ ದಿಸ್ ಇಸ್ ಅ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಗೈಸ್. ನೋಡ್ತಾ ಇದ್ರಂತೂ ನಿಜವಾಗ್ಲೂ ಸೃಷ್ಟಿಕರ್ತನಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಬೇಕು. ಸೊ ನಾವು ನೆಕ್ಸ್ಟ್ ಟೆಂಪಲ್ ಹೊರಟಿದ್ದೆ, ನೀವು ಆಲ್ರೆಡಿ ನೋಡಿದ ತಕ್ಷಣ ನಿಮ್ಗೆ ಕರೆಕ್ಟಾಗಿರುತ್ತೆ ಅನಿಸುತ್ತೆ. ಹೌದು, ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಆನ್ ದ ವೇ ನೋಡಿ, ನನಗಂತೂ ಮಳೆ ಜೊತೆ ಕಾಫಿ. ಯೂಶ್ವಲಿ ನಾನು ಕಾಫಿ ಕುಡಿಯೋಲ್ಲ, ಬ್ಲ್ಯಾಕ್ ಕಾಫಿ ಕುಡಿತೀನಿ. ನನ್ನ ತಮ್ಮ ಕಾಫಿ ಕುಡಿಬೇಕು ಅಂತ ಹೇಳ್ತಿದ್ದೆ, ಅದಕ್ಕೆ ನಾವು ಎಲ್ಲ ಆಲ್ಮೋಸ್ಟ್ ನಾನು ಹೊರಗಡೆ ಹೋಗೋವಾಗ ಕ್ಯಾರಿ ಮಾಡ್ತೀನಿ. ಸೊ ಕಾಫಿ ಕುಡ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ಟೆಂಪಲ್ಗೆ ಹೋದ್ವಿ. ನೇಚರ್ ಕ್ಲೈಮೇಟ್ನಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ಸೊ ಈ ಕ್ಲೈಮೇಟಲ್ಲಿ ನೀವು ಸಕಲೇಶ್ಪುರಕ್ಕೆ, ಇಲ್ಲಾಂದರೆ ಮಂಗಳೂರಿಗೆ, ಚಿಕ್ಕಮಂಗ್ಳೂರಿಗೆ, ಊಟಿಗೆ ನೀವು ಹೋಗ್ಬೇಕಂದ್ರೆ ಜುಲೈ ಇಸ್ ದ ಬೆಸ್ಟ್ ಟೈಮ್. ಜುಲೈ ಆಗಸ್ಟ್ ಇಸ್ ದ ಬೆಸ್ಟ್ ಟೈಮ್ ಅಂತ ಅನಿಸುತ್ತೆ. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ನೇಚರ್ ಅನ್ನೋದು ನಿಜವಾಗ್ಲೂ ಗೈಸ್ ಎಷ್ಟು ಸೂದನಿಂಗ್ ಆಗಿರುತ್ತೆ ಅಂದರೆ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನಾನು ನನ್ನ ತಮ್ಮ ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್, ಎಷ್ಟು ಚೆನ್ನಾಗಿದೆ ಅಂತ. ನಿಜ, ಈ ಥರ ಕ್ಲೈಮೇಟು, ಈ ಥರ ಸ್ಪೇಸ್ ನೋಡಿದ್ರೆ ಇಲ್ಲೇ ಎಲ್ಲರೂ ಒಂದು ಚಿಕ್ಕದಾಗಿ ಮನೆ ಮಾಡ್ಕೊಂಡು ಇದ್ಬಿಡೋಣ ಅನಿಸುತ್ತೆ ಗೈಸ್. ಏನೂ ಟೆನ್ಷನ್ಸ್ ಇರಲ್ಲ, ಬಿಸ್ನೆಸ್ ಟೆನ್ಷನ್ಸ್ ಇರಲ್ಲ, ಲೈಫ್ ಟೆನ್ಷನ್ಸ್ ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ. ನನ್ನ ತಮ್ಮನೂ ಅಷ್ಟೇ, ನೋಡಿ ತುಂಬ ಅವನಿಗಂತೂ ತುಂಬ ಎಕ್ಸೈಟ್ಮೆಂಟು. ಅದು ಹೇಳೋಕ್ಕಾಗಲ್ಲ ಗೈಸ್, ಅದನ್ನು ಫೀಲ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಹೋಗ್ತಿದ್ದಂಗೆ ಚಿಕ್ಕದು ಪುಟಾಣಿದು ಎಷ್ಟೊಂದು ಜೋಗ್ ಫಾಲ್ಸ್ ನಮಗೆ ಕಾಣಿಸ್ತಿತ್ತು. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಯಾವ್ಯಾವ ಟೆಂಪಲ್ಗೆ ಹೋದ್ವಿ ಅಂತ ನೋಡಿ. ಆ್ಯಂಡ್ ಇದು ಬಂದು ಶ್ರೀರಾಮ್ ಟೆಂಪಲ್. ಯಾರ್ಯಾರು ವಿಸಿಟ್ ಮಾಡಿದ್ದೀರಾ, ಇದಂತೂ ಮಾನ್ಯುಮೆಂಟ್ ಅಂತೂ ತುಂಬ ಚೆನ್ನಾಗಿದೆ ಗೈಸ್. ಇದು ನನ್ನ ತಮ್ಮನಿಗೆ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅವನು ರಾಮನ ಭಕ್ತ. ಸೊ ಇದು ಧರ್ಮಸ್ಥಳ ಬಿಟ್ಟು ಕುಕ್ಕೆಗೆ ಹೋಗೋ ಆನ್ ದ ವೇ ಜಾಗದಲ್ಲಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ನೋಡಿದ್ರೇ ಅಷ್ಟು ಚೆನ್ನಾಗಿದೆ. ಐ ಥಿಂಕ್ ಈ ದೇವಸ್ಥಾನದಲ್ಲಿ ಪ್ರತಿಯೊಂದು ದೇವರು, ಗುರು ಆಗಿರಲಿ, ಪ್ರತಿಯೊಂದು ದೇವರ ಸ್ಟ್ಯಾಚ್ಯೂ ಇಲ್ಲಿದೆ, ಮೂರ್ತಿಗಳಿದೆ ಅಂತಲೇ ಹೇಳ್ಬೋದು. ಸೊ ಈ ಟೆಂಪಲ್ಗೆ ಹೋದರೆ ನೀವು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋದಂಗೆ ಗೈಸ್. ಬಿಕಾಸ್ ಈ ಎಲ್ಲ ಮೂರ್ತಿಗಳು ಇದೆ. ಶಿವ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ದೇವರು, ಗುರುಗಳಿಂದ ಹಿಡಿದು ಸಾಯಿಬಾಬಾ, ರಾಯರು, ಗಣಪತಿ, ಎಲ್ಲ ದೇವರು ಇದೆ. ಇದು ಒಂದು ಆಲ್ಮೋಸ್ಟ್ ಹೋಗಿರ್ತೀರ, ಹೋಗದೇ ಇರೋರು ಟ್ರೈ ಮಾಡಿ. ಸೊ ಈ ಟೆಂಪಲ್ ಹೆಸರು ಶ್ರೀರಾಮ್ ಕ್ಷೇತ್ರ ಅಂತಲೇ ಇದೆ. ದೇವಸ್ಥಾನ ಅಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಪ್ರಿಟ್ಟಿಯಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ದೇವಸ್ಥಾನ ನೋಡ್ತಿದ್ದಂಗೆ ಒಂದು ಒಳ್ಳೆ ವೈಬ್ಸು ನೀವು ನೋಡ್ಬೋದು. ತುಂಬ ದೊಡ್ಡ ಜಾಗದಲ್ಲಿ ಕಟ್ಟಿದ್ದಾರೆ ಗೈಸ್, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿದ್ವಿ ಆನ್ ದ ವೇ. ನೀವು ಕೂಡ ವಿಸಿಟ್ ಮಾಡಿ ಒಂದ್ಸಲಿ ಆನ್ ದ ವೇ ಇರುವಾಗ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಸ್ಟ್ರಿಕ್ಟಾಗಿ ಒಳಗಡೆ ವೀಡಿಯೋಸ್ನ ತೆಗಿಯೋಕ್ಕೆ ಬಿಟ್ಟಿರಲಿಲ್ಲ. ನಾನು ಕೇಳಿದೆ, ರಿಕ್ವೆಸ್ಟ್ ಮಾಡಿದೆ ಒಳಗಡೆ, ಬಟ್ ಬಿಡಲಿಲ್ಲ. ಸೊ ಹಾಗಾಗಿ ಬರೀ ಈಚೆಗಡೆ ಮಾತ್ರ ತೆಗ್ದಿದ್ದೀವಿ. ಸೊ ಇದು ಬಂದು ದೇವಸ್ಥಾನ ಕಟ್ಟಿರೋ ಗುರುಗಳು ಸ್ಟ್ಯಾಚ್ಯೂ ಅದು. ಅದ್ರ ಜೊತೆಗೆ ಶಿರಡಿ ಸಾಯಿಬಾಬಾ. ಆ್ಯಂಡ್ ಅಗೇನ್ ಇಟ್ಸ್ ಲೈಕ್ ಗುರುಗಳು, ನನಗೆಲ್ಲ ಗುರುಗಳನ್ನು ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಎಲ್ಲ ಈಶ್ವರ, ಎಲ್ಲ ದೇವರು ಇದೆ ಗೈಸ್ ಈ ಟೆಂಪಲಲ್ಲಿ. ಸೊ ನಾನು ಈ ದೇವಸ್ಥಾನದಲ್ಲಿ ಆದಷ್ಟು ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋನ ನಾನು ಕವರ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಈ ಟೆಂಪಲ್ ಮುಗಿಸ್ಕೊಂಡು ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ ಗೆಸ್ ಮಾಡಿ. ಸೊ ಇನ್ನೂ ಯಾರ್ಯಾರೆಲ್ಲ, ಮತ್ತೆ ನಾನು ಪ್ರತಿ ಸಲ ಹೇಳೋ ಹಂಗೆ, ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟು ನಾನು ಫಸ್ಟಲ್ಲಿ ಹಾಕಬೇಕಾಗಿತ್ತು ಆ್ಯಕ್ಚುಲಿ ಈ ವಿಡಿಯೋನ. ಸೊ ಫಸ್ಟು ನಾವು ಆ್ಯಕ್ಚುಲಿ ಹೋಗಿದ್ದು ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಮುಗಿಸ್ಕೊಂಡು ಆಮೇಲೆ ಹೋಗಿದ್ದು ನಾವು ರಾಮನ್ ಟೆಂಪಲ್ಗೆ. ಸೊ ಅದು ವಿಡಿಯೋ ಒಂದು ಸ್ವಲ್ಪ ಈಚೆ ಆಗಿದೆ. ಸೊ ಸಾರಿ ಗೈಸ್. ಸೊ ಇದು ಧರ್ಮಸ್ಥಳ ಎಲ್ರಿಗೂ ಗೊತ್ತಿದೆ. ಇದಂತೂ ನೆಕ್ಸ್ಟ್ ಪವರ್ಫುಲ್ ಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ನಾನು ಇದಿಷ್ಟು ನನ್ನ ಟೆಂಪಲ್ ರನ್ ಆಗಿತ್ತು ಗೈಸ್. ಮತ್ತು ಇನ್ನೇನು ಸಮಾಚಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ನ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟು ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ನಾನು ಈ ಸೆಕೆಂಡ್ ವ್ಲಾಗಲ್ಲಿ ನಿಮಗೆ ಜಾಸ್ತಿ ನೇಚರ್ನ ತೋರಿಸಿದ್ದೀನಿ ಗೈಸ್. ಯಾಕಂದರೆ ನಾನು ತುಂಬ ಎಂಜಾಯ್ ಮಾಡಿದೆ. ತುಂಬ ಮಳೆ ಬರ್ತಿತ್ತು, ನೀವು ನೋಡ್ಬೋದು. ಆ ಮಳೆಯಲ್ಲಿ ಆ ಕ್ಲೌಡ್ಸ್ ಆಗಿರಲಿ, ಆ ಮರಗಳಾಗಿರಲಿ, ತುಂಬ ಚೆನ್ನಾಗಿತ್ತು ಗೈಸ್. ಇದಿಷ್ಟು ಆಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಹೌದು ಗೈಸ್, ಇದೊಂದು ನೆಕ್ಸ್ಟ್ ವೈಬು. ಸೊ ನೋಡಿ, ಅಲ್ಲಿ ನೀವು ನೋಡ್ತಿರ್ಬೋದು, ಮಳೆ ಬರ್ತಿದೆ. ಎಷ್ಟು ಚೆನ್ನಾಗಿ ಒಂಥರ ಸ್ನೋ ಥರ ಮೌಂಟೇನ್ಸ್ ಮೇಲೆಲ್ಲ ಫಾಗು. ಇದು ಒಂದು ನೆಕ್ಸ್ಟ್ ಲೆವೆಲ್, ಒಂಥರ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಗೈಸ್. ಇದಿಷ್ಟು ನನ್ನ ದೇವಸ್ಥಾನಗಳ ಟ್ರಿಪ್ ಆಗಿತ್ತು ಗೈಸ್. ಸೊ ಇದಿಷ್ಟು ದೇವಸ್ಥಾನ ಮುಗಿಸ್ಕೊಂಡು ನಾನು ಬೆಂಗಳೂರಿಗೆ ತುಂಬ ಪಾಸಿಟಿವ್ ವೈಬ್ಸಲ್ಲಿ, ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾನು ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ದೀನಿ. ಸೊ ಇದಿಷ್ಟ ಆಗಿತ್ತು ನನ್ನ ಯೂಟ್ಯೂಬ್ ಚಾನಲ್ ವೈಬ್ಸು ಗೈಸ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪದೇ ಪದೇ ಹೇಳ್ತಿದ್ದೀನಿ, ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಬೇಜಾರಾದರೂ ಆಗಿಲ್ಲ ಅಂದ್ರೂ ನಮ್ಮ ಜೊತೆಗೆ ಗೈಸ್, ನಾನು ಈ ವಿಡಿಯೋ ಮೂಲಕ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲೀಸ್ ಆಗಿರಲಿ, ಅವ್ರಿಗೆ ನಮ್ಮಿಂದ ಏನಾರೋ ಬೇಜಾರಾದರೆ ಅವರೆಲ್ಲ ನಮ್ಮ ಕೈ ಬಿಡ್ಬೋದು. ಆದರೆ ಒನ್ ಆ್ಯಂಡ್ ಓನ್ಲಿ ಥಿಂಗ್ ನಮ್ಮ ಕೈ ಬಿಡದೇ ಇರೋದಂದರೆ, ಹೌದು, ನಾವು ಪ್ರೀತಿಸೋ ಅಂಥ ದೇವರು, ನಮಗೆ ಸೃಷ್ಟಿ ಕೊಟ್ಟಿರೋ ಅಂಥ, ನಮ್ಮನ್ನು ಸೃಷ್ಟಿಸಿರುವ ದೇವರು ಅಂತಲೇ ಹೇಳ್ಬೋದು. ಸೊ ವರ್ಷದಲ್ಲಿ ಒಂದ್ಸಲಿ ನಾನು ಹೇಳೋದು ಅಷ್ಟೇ ನನ್ನ ವ್ಯೂವರ್ಸ್ಗೆ, ನಿಮಗೆ ಬೇಜಾರಾಗಲಿ, ಖುಷಿಯಾಗಲಿ, ಕಷ್ಟ ಇರಲಿ, ಏನೇ ಇರಲಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಅಂಥ ಟೈಮ್ ಆಯಿತು. ಯಾರ್ಯಾರೆಲ್ಲ ನನ್ನ ಚಾನಲ್ನ, ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ, ಎಲ್ರಿಗೂ ಲವ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಕೂಡ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಲವ್ ಯು, ಟೇಕ್ ಕೇರ್ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.